ಇನ್ನು ಮೈಸೂರು ಕೂಡ ಹೇಳಿ ಕೇಳಿ ಪ್ರವಾಸಿ ತಾಣ. ಮೈಸೂರಿನ ಅರಮನೆ, ಮೃಗಾಲಯ ಎಲ್ಲ ಕಡೆಯಲ್ಲೂ ಕೂಡ ತುಂಬಿ ತುಳುಕ್ತಾ ಇದ್ದಾರೆ ಜನ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ. ಅರಮನೆ ಮುಂಭಾಗ ವಿಶೇಷ ಕಾರ್ಯಕ್ರಮಗಳೆಲ್ಲ ಇದೆ ಇವತ್ತು ಮಿಡ್ ನೈಟ್ ತನಕ. ಬಟ್ 1 ಗಂಟೆ ತನಕ ಮಾತ್ರ ಪರ್ಮಿಷನ್ ಇದೆ ರಾತ್ರಿ. ಅದಾದಮೇಲೆ ಎಲ್ಲರೂ ಕೂಡ ಆಯಾ ಜಾಗಗಳಿಂದ ಡಿಸ್ಪರ್ಸ್ ಆಗಬೇಕಾಗತ್ತೆ. ಭದ್ರತೆ, ಪೊಲೀಸರ ಭದ್ರತೆ ಕೂಡ ಭರ್ಜರಿಯಾಗೇ ಇದೆ. ಹೊಸ ವರ್ಷದ ಸ್ವಾಗತದ ಸಂಭ್ರಮಾಚರಣೆಗಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿನ ಬಹುತೇಕ ಎಲ್ಲ ಲಾಡ್ಜ್ಗಳು ಕೂಡ ಭರ್ತಿಯಾಗಿರುವಂಥದ್ದು. ಅದರ ಜೊತೆಗೆ ಮೈಸೂರಿನ ಎಲ್ಲ ಪ್ರವಾಸಿ ಕೇಂದ್ರಗಳು ಕೂಡ ಇವತ್ತು ಬೆಳ್ಳಂಬೆಳಿಗ್ಗೆ ಭರ್ತಿಯಾಗ್ತಾ ಇದ್ದಾವೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಮೈಸೂರು ಝೂನಲ್ಲಿ ಝೂ ನೋಡೋದಕ್ಕೆ ಬಂದಿರುವಂತಹ ಪ್ರವಾಸಿಗರು. ಮೈಸೂರಿನ ಪ್ಯಾಲೇಸ್, ಮೈಸೂರು ಝೂ, ಮೈಸೂರು ಚಾಮುಂಡಿ ಬೆಟ್ಟ, ಹೀಗೆ ಮೈಸೂರಿನ ಅನೇಕ ಪ್ರವಾಸಿ ತಾಣಗಳಲ್ಲಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಬಂದಿರುವಂಥದ್ದು. ಸಾಮಾನ್ಯವಾಗಿ ಇಯರ್ ಎಂಡ್ನ ಸಂದರ್ಭದಲ್ಲಿ ಈ ರೀತಿಯಾಗಿ ಮೈಸೂರಿನ ಎಲ್ಲ ಪ್ರವಾಸಿ ತಾಣಗಳು ಕೂಡ ಜಾಮ್ ಪ್ಯಾಕ್ ಆಗ್ತವೆ. ಅದರಲ್ಲೂ ಕೂಡ ಇವತ್ತು ಹೇಳಿ ಕೇಳಿ ಹೊಸ ವರ್ಷದ ಸಂಭ್ರಮಾಚರಣೆಯ ಮಾಡೋದಕ್ಕೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯ ಕ್ರೌಡ್ ಮೈಸೂರಿಗೆ ಆಗಮಿಸಿದೆ. ಕಳೆದ 5-6 ವರ್ಷಗಳಿಂದಲೂ ಕೂಡ ಈ ಒಂದು ಅಂದರೆ ಇಯರ್ ಎಂಡ್ನ ಸಂದರ್ಭದಲ್ಲಿ ಅದರ ಜೊತೆಗೆ ಹೊಸ ವರ್ಷದ ಸಂಭ್ರಮವನ್ನು ಮೈಸೂರಿನಲ್ಲೇ ಆಚರಿಸಬೇಕು ಅನ್ನುವಂತಹ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿಯೇ ಮೈಸೂರು ಝೂಗೆ ಇವತ್ತು ಬೆಳಿಗ್ಗೆ ಅತಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಬಂದಿರುವಂಥದ್ದು. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಜನರು, ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳು ಮತ್ತು ವಿದೇಶಗಳಿಂದಲೂ ಕೂಡ ಪ್ರವಾಸಿಗರು ಮೈಸೂರಿಗೆ ಆಗಮಿಸಿದ್ದಾರೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರಿನ ಝೂಗೆ ಜನ ಬರ್ತಾ ಇರುವಂತಹ ಪರಿ. ಕಳೆದ 1 ವಾರಗಳಿಂದಲೂ ಕೂಡ ನಿರಂತರವಾಗಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಅದರಲ್ಲೂ ಕೂಡ ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆಯ ಕೂಡ ಇದೆ, ಸ್ವಾಗತದ ಸಂಭ್ರಮಾಚರಣೆಯೂ ಕೂಡ ಇದೆ. ಹಾಗಾಗಿ ಇನ್ನೂ ಆ ಸಂಖ್ಯೆ ದುಪ್ಪಟ್ಟವಾಗಿರುವಂಥದ್ದು. ಈ ಕಾರಣಕ್ಕೋಸ್ಕರವಾಗಿಯೇ ಮೈಸೂರಿನಲ್ಲಿ ಬಿಗಿ ಭದ್ರತೆಯನ್ನು ಅತಿ ಹೆಚ್ಚು ಮಾಡಲಾಗಿದೆ. ಯಾಕೆಂದರೆ ಸಂಜೆ ಮೈಸೂರಿನ ನಾನಾ ಭಾಗಗಳಲ್ಲಿ ವಿಶಿಷ್ಟವಾದಂತಹ ಪಾರ್ಟಿಗಳು ಆಯೋಜನೆ ಆಗಿದೆ. ಜೊತೆಗೆ ಮೈಸೂರಿನ ಪ್ರಮುಖವಾದಂಥ ಪ್ರವಾಸಿ ಸ್ಥಳವಾಗಿರುವಂತಹ ಅರಮನೆಯಲ್ಲೂ ಕೂಡ ಸಂಭ್ರಮಾಚರಣೆಯ ಹಲವು ಕಾರ್ಯಕ್ರಮಗಳಿದ್ದಾವೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಕಳೆದ 4 ದಿನಗಳಿಂದಲೂ ಇವತ್ತು ಆ ಸಂಖ್ಯೆ ಭಾಳಷ್ಟು ಹೆಚ್ಚಾಗಿದೆ. ಸಾಮಾನ್ಯವಾಗಿ ಇಡೀ ಅಂದರೆ ಇಯರ್ ಎಂಡ್ ಕ್ರಿಸ್ಮಸ್ನ ರಜದಿಂದ ಹಿಡಿದು ಹೊಸ ವರ್ಷದವರೆಗೂ ಕೂಡ ಅತಿ ಹೆಚ್ಚಿನ ಪ್ರವಾಸಿಗರು ಮೈಸೂರಿಗೆ ಬರುವಂಥದ್ದು ಒಂದು ರೀತಿಯಾಗಿ ವಾಡಿಕೆ ಆಗಿಬಿಟ್ಟಿದೆ. ಅದರಲ್ಲೂ ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆಯ ದಿನವಾಗಿದೆ. ಹಾಗಾಗಿ ಬೆಳಿಗ್ಗೆ ಎಲ್ಲ ಪ್ರವಾಸಿ ತಾಣಗಳು, ಮೈಸೂರಿನ ಎಲ್ಲ ಪ್ರವಾಸಿ ತಾಣಗಳು ಕೂಡ ಸಂಪೂರ್ಣವಾಗಿ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಾವೆ. ದಸರಾ ಸಂದರ್ಭದಲ್ಲಿ ನಾವು ಈ ರೀತಿಯಾದಂತಹ ಕ್ರೌಡನ್ನು ಗಮನಿಸ್ತಾ ಇದ್ವಿ. ಆದರೆ ಕಳೆದ 5-6 ವರ್ಷಗಳಿಂದಲೂ ಕೂಡ ಇಯರ್ ಎಂಡ್ನ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚಿನ ಪ್ರವಾಸಿಗರು ಮೈಸೂರಿಗೆ ಬರ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇರ್ಬೋದು. ಕೋವಿಡ್ ಹಿನ್ನೆಲೆಯಲ್ಲಿ ಸ್ವಲ್ಪ ಪ್ರವಾಸೋದ್ಯಮಕ್ಕೆ ಏಟು ಬಿದ್ದಿತ್ತು. ಆದರೆ ತದನಂತರದಲ್ಲಿ ಈಗ ಇಯರ್ ಎಂಡ್ನ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಈಗ ಮೈಸೂರಿಗೆ ಬರ್ತಾ ಇರುವಂಥದ್ದು ಮತ್ತೊಂದು ಬಾರಿ ಪ್ರೂವ್ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.